ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 4 ನೋಡೋಣ. ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರನಾಳಗಳೆರಡಕ್ಕೂ ಇದು ಸಾಮಾನ್ಯವಾಗಿ ಹಾದು ಹೋಗುವ ಮಾರ್ಗವಾಗಿದೆ. ಆಪ್ಷನ್ ಎ ಮೂತ್ರ ವಿಸರ್ಜನಾ ನಾಳ, ಆಪ್ಷನ್ ಬಿ ಮೂತ್ರನಾಳ, ಆಪ್ಷನ್ ಸಿ ವೀರ್ಯನಾಳ, ಆಪ್ಷನ್ ಡಿ ಮೂತ್ರಕೋಶ. ನೋಡಿ, ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಏನಾಗತ್ತೆ ಅಂದ್ರೆ, ನೋಡಿ, ಇದನ್ನ ನಾವು ಮೂತ್ರ ನಾಳ ಅಂತ ಕರಿತೇವೆ. ಮೂತ್ರ ನಿಮಿಷ. ಅಲ್ವಾ, ನಾನು ಇದನ್ನ ರಫ್ ಆಗಿ ರೀತಿಯಾಗಿ ಬಿಡಿಸ್ತೇನೆ. ಇದೇನಿದು ಮೂತ್ರ ನಾಳ ಅಲ್ವಾ. ಸೊ ಮೂತ್ರನಾಳದ ಮೂತ್ರ ಏನಾಗತ್ತೆ, ಕಿಡ್ನಿಯಲ್ಲಿ ಉತ್ಪತ್ತಿಯಾಗಿರುವಂತಹ ಮೂತ್ರ ಏನಾಗತ್ತೆ, ಅದು ಮೂತ್ರಕೋಶವನ್ನ ತಲುಪುತ್ತೆ ಅಲ್ವಾ. ಸೊ ಮೂತ್ರನಾಳ, ಇದನ್ನ ನಾವು ಮೂತ್ರನಾಳ ಅಂತ ಕರಿತೇವೆ, ಹಾಗೆ ಇದನ್ನ ಮೂತ್ರಕೋಶ ಅಂತ ಕರಿತೇವೆ ಅಲ್ವಾ. ಇಲ್ಲಿ ಏನಾಗತ್ತೆ ಅಂದ್ರೆ ಮೂತ್ರ ಸಂಗ್ರಹವಾಗತ್ತೆ, ಹಾಗೆ ಸಂಗ್ರಹವಾದ ನಂತರ ಅದೇನಾಗತ್ತೆ, ಮೂತ್ರ ವಿಸರ್ಜನಾ ನಾಳ, ಇದನ್ನ ನಾವೇನಂತ ಕರಿತೇವೆ, ಮೂತ್ರ ವಿಸರ್ಜನಾ ನಾಳ ಅಲ್ವಾ, ವಿಸರ್ಜನಾ ನಾಳ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿಂದ ಮೂತ್ರ ವಿಸರ್ಜನೆ ಆಗತ್ತೆ ಅಲ್ವಾ. ಹಾಗೆ ಈ ಒಂದು ನಾಳವನ್ನ, ಈ ಮೂತ್ರವನ್ನ ಹೊರಹಾಕ್ಲಿಕ್ಕೆ ಬಳಸಲಾಗತ್ತೆ. ಹಾಗೆ ಇದು ವೀರ್ಯಾಣುಗಳನ್ನು ಕೂಡ ಹಾದು ಹೋಗುವಂತಹ ಒಂದು ಮಾರ್ಗವಾಗಿದೆ ಅಂತ ಹೇಳ್ಬಹುದು. ಇಲ್ಲಿ ಮೂತ್ರನಾಳ, ಇಲ್ಲಿ ವೀರ್ಯಾಣುಗಳು ಹಾದು ಹೋಗೋದಿಲ್ಲ. ಮೂತ್ರಕೋಶ, ಇಲ್ಲಿ ವೀರ್ಯಾಣುಗಳು ಹಾದು ಹೋಗೋದಿಲ್ಲ. ಆದ್ರೆ ಮೂತ್ರ ವಿಸರ್ಜನಾ ನಾಳ, ಆ ಒಂದು ನಾಳದ ಮೂಲಕ ಏನಾಗತ್ತೆ ಅಂದ್ರೆ ಅಲ್ಲಿ ಮೂತ್ರ ಹಾಗೆ ಗಂಡು ವೀರ್ಯಾಣುಗಳು ಹಾದು ಹೋಗುವಂತಹ ಒಂದು ಸಾಮಾನ್ಯ ಮಾರ್ಗವಾಗಿದೆ ಅಂತ ನಾವು ಹೇಳಬಹುದು. ಹಾಗಾದ್ರೆ ಸರಿಯಾದ ಉತ್ತರ ಮೂತ್ರ ವಿಸರ್ಜನಾ ನಾಳ. ಥ್ಯಾಂಕ್ ಯು.